ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಮ್ಮ ಮೋದಿ ಕೆನಲ್ಲಿ ಸಿಗ್ತಕ್ಕಂಥ ಈ ಒಂದು ಪೈನ್ ಆಯಿಲ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಪೈನ್ ಆಯಿಲ್ ಅಂತಕ್ಕಂಥದ್ದು ಪ್ಯೂರ್ ಆಯುರ್ವೇದಿಕ್ಕಿಂದ ಮಾಡಿರ್ತಕ್ಕಂಥ ಒಂದು ಪೈನ್ ಆಯಿಲು. ಪ್ರತಿದಿನ ನಾವು ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರಿಗೆ ಆಗ್ತಕ್ಕಂಥ ಪೇಯ್ನ್ಗಳು ಯಾವುವು ಗೊತ್ತಾಗೋದಿಲ್ಲ. ಮತ್ತು ಟೀಚರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಎಲ್ರಿಗೂ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಿರ್ತಾರೆ. ಸೊ ಆವಾಗಲೂ ಸಹ ನಮಗೆ ಬೆಳಗ್ಗೆ ಕೆಲಸ ಮಾಡೋದ್ರಿಂದ ಪೇಯ್ನ್ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಮತ್ತು ಗಾರ್ಮೆಂಟ್ಸ್ಗೆ ಹೋಗೋರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಮತ್ತು ಮಾರ್ಕೆಟಲ್ಲಾಗಿರ್ಬೋದು, ಆಫೀಸ್ಗಳಾಗಿರ್ಬೋದು ಅದರಲ್ಲೆಲ್ಲ ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ನಾವೆಲ್ಲ ಗಮನಿಸಿರ್ತೀವಿ. ಸೊ ಆ ಕ್ಷಣದಲ್ಲಿ ಅವಾಗ ಪೇಯ್ನ್ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸಂಜೆ ಬಂದಾಗ ನಮಗೆ ಪೇಯ್ನ್ ಅಂತಕ್ಕಂಥದ್ದು ಕಾಣಿಸ್ಕೊಳುತ್ತೆ. ಮಂಡಿ ನೋವಾಗಿರ್ಬೋದು, ಕೀಲು ನೋವಾಗಿರ್ಬೋದು, ಮತ್ತು ಭುಜ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ನಾನಾ ರೀತಿ ನೋವುಗಳಂತಕ್ಕಂಥದ್ದು ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ಒಂದು ಪೇಯ್ನ್ ಆಯಿಲ್ ಅಂತಕ್ಕಂಥದ್ದು ನಾವು ಯೂಸ್ ಮಾಡೋದ್ರಿಂದ ಆ ಕ್ಷಣಕ್ಕೆ ನೋವು ಅಂತಕ್ಕಂಥದ್ದು ಮರೆಸುತ್ತೆ. ನಮಗೆ ಸಲೀಸಾಗಿ ನಿದ್ದೆ ಮಾಡೋದಕ್ಕೂ ಸಹ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಮತ್ತು ಈ ಒಂದು ಪೇಯ್ನ್ ಆಯಿಲ್ನಲ್ಲಿ ಆಯುರ್ವೇದಿಕ್ಕಿಂದ ಮಾಡಿರ್ತಕ್ಕಂಥ ಪೇಯ್ನ್ ಆಯಿಲು. ಇದರಲ್ಲಿ 7 ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಈ ಒಂದು ಆಯಿಲ್ಲು. ಇದರಲ್ಲಿ ಅಂದಪುರಿ, ಸರಳ, ತೈಲಪಟನ, ಲವಂಗ ತೈಲ, ಮತ್ತು ನೆರಗುಂದಿ, ಪೆಪ್ಪರ್ಮೆಂಟ್ಸು ಮತ್ತು ಸಿರವುಡ್, ಈ ಒಂದು 7 ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಈ ಒಂದು ಆಯಿಲು ಪ್ಯೂರ್ ಆಯುರ್ವೇದಿಕ್ಕಿಂದ ಮಾಡಿರ್ತಕ್ಕಂಥ ಇದೊಂದು ಆಯಿಲು. ಆಗಿನ ಕಾಲದಲ್ಲಿ ವಯಸ್ಸಾದವರಿಗೆ ಮಂಡಿ ನೋವು, ಕೀಳು ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ತಾ ಇತ್ತು, ಸೊಂಟ ನೋವು ಆ ಥರ ಕಾಣಿಸ್ಕೊಳ್ತಾ ಇತ್ತು. ಬಟ್ ಈ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದನ ಈಗ ಆಟ ಆಡೋಕ್ಕೆ ಅಂತ ಹೋಗ್ತವೆ, ಸಂಜೆ ಬರ್ತಿದಂಗೆ ಅಮ್ಮ ಕಾಲು ನೋವು, ಕೈ ನೋವು ಅಂತಾರೆ. ಚಿಕ್ಕ ಮಕ್ಕಳೆಲ್ಲ ತುಂಬಾ ಕಾಣಿಸ್ಕೊಳ್ತಾ ಇರೋದ್ರಿಂದ ಈ ಒಂದು ಪೇಯ್ನ್ ಆಯಿಲು ಯಾವ ಭಾಗದಲ್ಲಿ ನೋವು ಬರುತ್ತೋ ಆ ಭಾಗದಲ್ಲಿ ಇದನ್ನ ಸ್ಪ್ರೇ ಮಾಡಿಬಿಟ್ಟು ಸುಮ್ಮನೆ ಮಸಾಜ್ ಮಾಡಿದ್ರೆ ಆ ಒಂದು ನೋವು ಅಂತಕ್ಕಂಥದ್ದು ಆ ಕ್ಷಣಕ್ಕೆ ಮರೆಸುತ್ತೆ. ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನಮಗೆ. ಮತ್ತು ಇದು ಆಯುರ್ವೇದಿಕ್ಕಿನ ತಯಾರಿಸಿರೋ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಅಂತಕ್ಕಂಥದ್ದು ಇರೋದಿಲ್ಲ. ಇದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಗ್ಲಾಸಲ್ಲೇ ಬರ್ತಕ್ಕಂಥ ಈ ಒಂದು ಆಯಿಲು. ಇಲ್ಲಿಂದ ಓಪನ್ ಮಾಡಿಕೊಂಡು ಪ್ಯಾಕಿಂಗ್ ಮೇಲ್ಗಡೆ ಕವರ್ ತೆಗೆದ್ರೆ ಇಲ್ಲಿ ಒಳಗಡೆ ಒಂದು ಬೆಲ್ಟ್ ಇದೆ, ಅದನ್ನು ಓಪನ್ ಮಾಡಿ ಸ್ಪ್ರೇ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಈ ಒಂದು ಪೇಯ್ನ್ ಆಯಿಲು. ನಮ್ಮ ಮೋದಿಕೆನಲ್ಲಿ ಸಿಗ್ತಕ್ಕಂಥ ಪೇಯ್ನ್ ಆಯಿಲ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.